ಬಾಲಿವುಡ್ನ ಬಾಯ್ಜಾನ್ ಸಿನಿಮಾ ಅಂದ್ರೆ ಅಭಿಮಾನಿಗಳೆಲ್ಲ ತುಂಬಾ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಫಸ್ಟ್ ಲುಕ್, ಫಸ್ಟ್ ಪೋಸ್ಟರ್, ಫಸ್ಟ್ ಟೀಸರ್ ಇಂದ ಹಿಡಿದು ಪ್ರತಿಯೊಂದು ವಿಷಯಗಳಿಗೂ ಕೂಡ ಅಭಿಮಾನಿಗಳು ಸಲ್ಮಾನ್ ಖಾನ್ ಅವರ ಸಿನಿಮಾಗೆ ಅಪ್ಡೇಟ್ಸ್ಗಾಗಿ ತುಂಬಾನೇ ಕಾಯ್ತಾ ಇರ್ತಾರೆ. ಇವತ್ತು ಅವರ 59ನೇ ಹುಟ್ಟು ಹಬ್ಬವನ್ನ ಆಚರಿಸ್ಕೊಳ್ತಾ ಇದ್ದಾರೆ. ಸಿನಿಮಾ ರಂಗದಲ್ಲಿ ಸಲ್ಮಾನ್ ಖಾನ್ ದ ಮೋಸ್ಟ್ ಬ್ಯಾಚುಲರ್ ಆಗಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. ಬಾಲಿವುಡ್ನ ಬಾಯ್ಜಾನ್ ಸಿನಿಮಾ ಅಂದ್ರೆ ಅಭಿಮಾನಿಗಳೆಲ್ಲ ತುಂಬಾ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಫಸ್ಟ್ ಲುಕ್, ಫಸ್ಟ್ ಪೋಸ್ಟರ್, ಫಸ್ಟ್ ಟೀಸರ್ ಇಂದ ಹಿಡಿದು ಪ್ರತಿಯೊಂದು ವಿಷಯಗಳಿಗೂ ಕೂಡ ಅಭಿಮಾನಿಗಳು ಸಲ್ಮಾನ್ ಖಾನ್ ಅವರ ಸಿನಿಮಾಗೆ ಅಪ್ಡೇಟ್ಸ್ಗಾಗಿ ತುಂಬಾನೇ ಕಾಯ್ತಾ ಇರ್ತಾರೆ. ಇವತ್ತು ಅವರ 59ನೇ ಹುಟ್ಟು ಹಬ್ಬವನ್ನ ಆಚರಿಸ್ಕೊಳ್ತಾ ಇದ್ದಾರೆ. ಇನ್ನು ಸಿನಿಮಾ ರಂಗದಲ್ಲಿ ಸಲ್ಮಾನ್ ಖಾನ್ ದ ಮೋಸ್ಟ್ ಬ್ಯಾಚುಲರ್ ಆಗಿದ್ದಾರೆ, ಎಲಿಜಿಬಲ್ ಬ್ಯಾಚುಲರ್ ಆಗಿದ್ದಾರೆ. ಆ್ಯಂಡ್ ಇನ್ನೂ 59ನೇ ವಯಸ್ಸು ಆದರೂ ಕೂಡ ಇನ್ನು ಸಲ್ಮಾನ್ ಖಾನ್ ಅವರು ಮದುವೆ ಆಗಿಲ್ಲ. ಈಗಾಗಲೇ ಅವರ ತಂಗಿ ನಿವಾಸದಲ್ಲಿ ಅವರ ಹುಟ್ಟು ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ ಅವರ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಅವ್ರ ಜೊತೆ. 59th ಬರ್ಡೇ. ಇನ್ನೂ 60 ವರ್ಷಕ್ಕೆ ಏನಾದರೂ ಮದುವೆ ಆಗ್ತಾರೋ ಇಲ್ವೋ ಏನೋ ಗೊತ್ತಿಲ್ಲ. ಆದರೆ ಅವರು ಇವಾಗ ನಟಿಸ್ತಾ ಇರುವಂತಹ ಸಿಕಿಂದರ್ ಸಿನಿಮಾದ ಟೀಸರ್ ಬಿಡ್ತೀನಿ ಅಂತ ಹೇಳಿ ಅಭಿಮಾನಿಗಳಿಗೆ ಪ್ರಾಮಿಸ್ನ ಮಾಡಿದ್ರು. ಆದರೆ ಈಗ ಆ ಪ್ರಾಮಿಸನ್ನು ಬ್ರೇಕ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ, ಅದರಿಂದ ಏನಾದರೂ ಕಾರಣಗಳಿದೆಯಾ ಅಂದರೆ ಖಂಡಿತವಾಗ್ಲೂ ಇದೆ. ಒಂದು ಒಳ್ಳೆ ಕಾರಣನೇ ಅಭಿಮಾನಿಗಳಿಗೆ ಹೇಳಿದ್ದಾರೆ ಯಾಕೆ ಬಿಡುಗಡೆ ಮಾಡ್ತಿಲ್ಲ ಅಂತ. ಇವತ್ತು ಅವರ ಹುಟ್ಟು ಹಬ್ಬ ಆಗಿರೋದ್ರಿಂದ ಅಭಿಮಾನಿಗಳು ತುಂಬ ಕ್ಯೂರಿಯಾಸಿಟಿಯಿಂದ, ಕಾತರದಿಂದ ಕಾಯ್ತಾ ಇದ್ರು ಹೇಗಿರುತ್ತೆ ಬಾಯ್ಜಾನ್ ಅವರ ಟೀಸರ್ ಹೇಗಿರುತ್ತೆ ಅಂತ ಹೇಳಿ. ಆದರೆ ಆ ನಿರಾಸೆ ಆಗಿದೆ ಈಗ ಅಭಿಮಾನಿಗಳಿಗೆ. ನಮ್ಮೆಲ್ರಿಗೂ ತಿಳಿದಿರೋ ಹಾಗೆ 92 ವಯಸ್ಸಿನ ಮಾಜಿ ಪ್ರಧಾನಿ ಮಂತ್ರಿಗಳು ನಿನ್ನೆ ವಿಧಿವಶರಾಗ್ತಾರೆ. ಅಂದರೆ ನಮ್ಮನ್ನೆಲ್ಲರನ್ನೂ ಬಿಟ್ಟು ಅಗಲಿದ್ದಾರೆ. ಹಾಗಾಗಿ ಅವರಿಗೆ ಆದಂತಹ ಶೋಕಾಚರಣೆಗಳು ಕೂಡ ನಡೀತಿದೆ. ಯಾಕಂದರೆ ನಮ್ಮ ಭಾರತಕ್ಕೆ ಮನಮೋಹನ್ ಸಿಂಗ್ ಅವರು ಕೊಟ್ಟಂತಹ ಕೊಡುಗೆ ಅಪಾರವಾಗಿದೆ. ತುಂಬಾ ದೊಡ್ಡ ಕೊಡುಗೆಗಳನ್ನು ನಮ್ಮ ಭಾರತ ದೇಶಕ್ಕಾಗಿ ಅವರು ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ನನ್ನ ಬರ್ತ್ಡೇ ದಿನ ನಾನು ಟೀಸರ್ನ ಲಾಂಚ್ ಮಾಡೋದು ಸರಿಯಲ್ಲ ಅಂತ ಹೇಳಿ ಬಾಯ್ಜಾನ್ ಅವರು ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ. ನಮ್ಮೆಲ್ರಿಗೂ ಗೊತ್ತು ಸಲ್ಮಾನ್ ಖಾನ್ ಅವರು ಒಂದು ಗುಡ್ ಹಾರ್ಟ್ ಮ್ಯಾನ್ ಅನ್ನೋದು. ಅವರು ಈ ರೀತಿಯಾದಂತಹ ಗೌರವವನ್ನು ಅವರು ಮಾಜಿ ಪ್ರಧಾನಿ ಮಂತ್ರಿಗಳಾದಂತಹ ಮನಮೋಹನ್ ಸಿಂಗ್ ಅವರಿಗೆ ತಲುಪಿಸ್ತಾ ಇದ್ದಾರೆ. ಇನ್ನು ಸಿಕಿಂದರ್ ಸಿನಿಮಾದ AR ಮುರುಗದಾಸ್ ಹಾಗೂ ನಾಯಕ ನಟಿ ರಶ್ಮಿಕಾ ಮಂದಣ್ಣ ಅವರಿಬ್ಬರೂ ಕೂಡ ಅವರ ಸೋಷಿಯಲ್ ಮೀಡಿಯಾದಲ್ಲಿ ನಾಳೆ ಟೀಸರ್ ಲಾಂಚ್ ಆಗ್ತಾ ಇದೆ ಅಂತ ಹೇಳಿ ಬರ್ಕೊಂಡಿದ್ರು. ಆದರೆ ಈಗ ಸಲ್ಮಾನ್ ಖಾನ್ ಅವರು ಶಾಕ್ ಕೊಟ್ಟಿದ್ದಾರೆ. ಅವರ ಟೀಸರ್ನ ಬಿಡುಗಡೆ ಮಾಡ್ತಿಲ್ಲ. ಬಿಕಾಸ್ ಅವ್ರಿಗೆ ಆದಂತಹ ಒಂದಷ್ಟು ಕಾರಣಗಳಿತ್ತು. ಯಾಕಂದರೆ ಮನಮೋಹನ್ ಸಿಂಗ್ ಅವರು ಅಗಲಿಕೆ ಅವರಿಗೂ ಕೂಡ ಬೇಸರ ತಂದಿತ್ತು ಅಂತ ಹೇಳಿ. ಈಗ 59ನೇ ವರ್ಷಕ್ಕೆ ಕಾಲಿಟ್ಟಿರುವಂತಹ ಸಲ್ಮಾನ್ ಖಾನ್ ಅವರ ಸಿಕಿಂದರ್ ಸಿನಿಮಾದ ಟೀಸರ್ ಹೇಗಿರುತ್ತೆ ಅಂತ ಕಾಯ್ತಿರೋ ಅಭಿಮಾನಿಗಳಿಗೆ ಇಮಿಡಿಯೇಟ್ ಆಗಿ ಗುಡ್ ನ್ಯೂಸನ್ನು ಕೂಡ ಕೊಟ್ಟಿದ್ದಾರೆ. ನಾಳೆನೇ ಸಿನಿಮಾ ಟೀಸರ್ ರಿಲೀಸ್ ಆಗ್ತಿದೆ. ನಮ್ಮೆಲ್ರಿಗೂ ಗೊತ್ತು 2018ರಲ್ಲಿ ತಮಿಳು ಸಿನಿಮಾ ಆಗಿರುವಂತಹ ಸರ್ಕಾರ ಸಿನಿಮಾದ ರೀಮೇಕ್ ಆಗಿದೆ ಸಲ್ಮಾನ್ ಖಾನ್ ಅವರ ಸಿಕಿಂದರ್ ಸಿನಿಮಾ. ಇದ್ರ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದೆ. ಹಾಗೆ ಹೇಗೆ ಬಂದಿರುತ್ತೋ ಸಲ್ಮಾನ್ ಖಾನ್ ಅವರ ಸಿನಿಮಾ ಅಂತ ಹೇಳಿದ್ರೆ ಬಾಲಿವುಡ್ನಲ್ಲಿ ಬಾಯ್ಜಾನ್ ಸಿನಿಮಾ ಅಂತ ಹೇಳಿ ತುಂಬ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹೀಗಿರಬೇಕಾದ್ರೆ ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ ಅಭಿಮಾನಿಗಳು ನಾಳೆ ಯಾವಾಗ ಸಿಕಿಂದರ್ ಸಿನಿಮಾ ಟೀಸರ್ ರಿಲೀಸ್ ಆಗುತ್ತೆ ಅಂತ ಹೇಳಿ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.